ಈ ಹೃದಯ ವಿದ್ರಾವಕ ಘಟನೆ ಈಗಷ್ಟೇ ನಡೆದದ್ದು ಶಿರಸಿಯ ಕಸ್ತೂರ್ಬಾ ನಗರದಲ್ಲಿ. ಆ ಕ್ಷಣದಲ್ಲಿ ಮಗುವನ್ನು ಕಾಪಾಡಲು ಬಂದ ಆ ಮಗುವಿನ ಪಾಲಿನ ದೈವವಾದ ಪಯ್ಯು ಚೌಟೆ. ಮಗುವನ್ನು ಕಾಪಾಡಿದ ವ್ಯಕ್ತಿ ನನ್ನ ಭಾಗದ ದೇವರೆಂದು ಹೇಳಿದ ಮಗುವಿನ ಅಜ್ಜಿ. ಜೀವದ ಹಂಗು ತೊರೆದು ಬಾವಿಗಿಳಿದು ಮಗುವಿನ ಪ್ರಾಣ ಕಾಪಾಡಿದ ಸಾರಿಕಾ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಪಯ್ಯು ಚೌಟೆ. ಮರುಜನ್ಮವನ್ನು ಗೆದ್ದು ಬಂದ 2 ವರ್ಷದ ಬಾಲಕಿ. ಈ ಹೃದಯ ವಿದ್ರಾವಕ ಘಟನೆ ಈಗಷ್ಟೇ ನಡೆದದ್ದು ಶಿರಸಿಯ ಕಸ್ತೂರ್ಬಾ ನಗರದಲ್ಲಿ. ಆ ಕ್ಷಣದಲ್ಲಿ ಮಗುವನ್ನು ಕಾಪಾಡಲು ಬಂದ ಆ ಮಗುವಿನ ಪಾಲಿನ ದೈವವಾದ ಪಯ್ಯು ಚೌಟೆ. ಮಗುವನ್ನು ಕಾಪಾಡಿದ ವ್ಯಕ್ತಿ ನನ್ನ ಭಾಗದ ದೇವರೆಂದು ಹೇಳಿದ ಮಗುವಿನ ಅಜ್ಜಿ. ಜೀವದ ಹಂಗು ತೊರೆದು ಬಾವಿಗಿಳಿದು ಮಗುವಿನ ಪ್ರಾಣ ಕಾಪಾಡಿದ ಸಾರಿಕಾ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಪಯ್ಯು ಚೌಟೆ. ಮರುಜನ್ಮವನ್ನು ಗೆದ್ದು ಬಂದ 2 ವರ್ಷದ ಬಾಲಕಿ. ಅಲ್ಲಿ ಒಂದು ಕಲ್ಲಿದೆ, ಆ ಕಲ್ಲಿನ ಅಲ್ಲಿಗೆ ಆ ಪೈಪ್ ಇಟ್ಕೋಬೇಕನ್ನೋ ಕರೆ ಬಂದಿದೆ. 10-15 ನಿಮಿಷ ಇಟ್ಕೊಂಡು ಪೈಪ್ ಇಟ್ಕೊಂಡಿದ್ದಾಳೆ ಅವಳು. ಆ ಕಟ್ಟೆ ಏನಾರು ಬಡ್ದಿದ್ರೆ ಅಲ್ಲ, ನಂಗೆ ಗಿಳಕ್ಕೆ ಆಗಲ್ಲ. ಅಲ್ಲಿ ಇದ್ರು ಇದು ಫುಲ್ ಕವರ್ ಆಗಿತ್ತು, ಫುಲ್ ಕವರ್ ಮಾಡಿದ್ರು. ಅಲ್ಲಿಂದ ಏನು ಅಲ್ಲ, ಅದು ಹಾಸ್ಕೊಂಡು ಮಲಗಿತ್ತು ನನ್ನ ಜೊತೆಗೆ. ಅದಕ್ಕೆ ಅನ್ನ ಹಾಕೋ ಬರೋದ್ರೊಳಗೆ ಹೋಗ್ಕೊಂಡು ಅಲ್ಲಿ ಮಣ್ಣ ಆಡ್ತಾ ಇತ್ತು. ನಮ್ಮ ತಂಗಿ ಬಂದದೆ, ಅದು ಕೈ ತೊಳ್ಸ್ಕೊಂಡು ಊಟ ಇಬ್ಬರಿಗೂ ಅನ್ನ ಹಾಕೋ ಬರೋಕೆ ಹೋದೆ. ಮತ್ತೊಬ್ಬ ದೊಡ್ಡವ ಇದ್ದಾನೆ ಶಾಲೆಯಿಂದ ಬಂದವನಿಗೆ, ಇಬ್ಬರಿಗೂ ಅನ್ನ ಹಾಕೋ ಬಂದು ಇದಕ್ಕೂ ಹುಣಸೋಕೆ ಕಾಲು ಚಾಚ್ಕೊಂಡು ಕೂತಿದೆ. ಅದು ಕೈ ತೊಳ್ಕೊಂಡು ಬಂದವಳು ನನ್ನ ಆಸಿ ನನ್ನ ಜೊತೆಗೆ ಹೋಗಿತ್ತು. ಹಿಂಗೆ ಹಿಡ್ಕೊಂಡು ತಪ್ಪಿಸ್ಕೊಂಡು ಓಡೋಯ್ತು. ಅದಕ್ಕೆ ಆಡ್ಕೊಳೋದು ಅಭ್ಯಾಸ ಅದೇ. ಟೇಬಲ್ ಅಡಿಗೆ, ಕುರ್ಚಿ ಅಡಿಗೆ, ಅಲ್ಲಿ ಇಲ್ಲಿ ಎಲ್ಲ ಆಡ್ಕೊಂತ. ಅಲ್ಲಿ ಇರ್ಬೋದು, ಇಲ್ಲಿ ಇರ್ಬೋದು ಅಂದೆ. ಕಡೆಗೆ ನಾನು ಬಾವಿ ಕಟ್ಟೆ ಹತ್ರ ಆಡ್ಕೊಂತದೆ ನೋಡೆ ಅಂದೆ. ಅಲ್ಲಿ ಹೋಗಿ ನೋಡ್ಕೊಂಡು ಇಲ್ಲಿ ಇಲ್ಲ ಆತೆ ಅಂತು. ಅದು ಹಂಗಾಸಿ ಬರ್ತದೆ ಏನು ಹೇಳಿ ಬೆನ್ನಿಗೆ ಹೋದೆ. ನೋಡಿದರೆ ಒಂದು ಪೈಪ್ ಅದರಿ, ಅದು ಹಿಡ್ಕೊಂಡು ನಂಗೆ ಬುಳುಬುಳು ಅನಿಸ್ತು. ಬುಳುಬುಳು ಅನಿಸಿದ್ಕೊಳ್ಳಿ ಎಂತ ಇರ್ಬೋದು. ಹಿಂಗೆ ಬಗ್ಗೆ ನೋಡಿದ್ರೆ ಪೈಪ್ ಹಿಡ್ಕೊಂಡದೆ ಮಗು. ಬುಳುಬುಳು ಅನ್ನೋಕ್ಕಾಗಿ ನಾವು ನೋಡಿದೆ ರೀ. ನಾನು ನಾನು ನೋಡ್ತಿರ್ಲಿಲ್ಲ ರೀ ಬಾವಿನ. ಅದು ಸ್ವಲ್ಪ ತಂತಿ ಕಟ್ಟಾಗಿತ್ತು. ಹಿಂಗೆ ಆಸಿ ಬರೋಕು ಮಾಡಿತ್ತೇನು, ಯಾವತ್ತೂ ಹಂಗೆ ಹತ್ತಿಲಿಲ್ಲ. ಅದು ಇದೇ ಫಸ್ಟ್ ಹತ್ತಿದ್ದು. ಇದೇ ಫಸ್ಟ್. ಯಾರು ರಕ್ಷಣೆ ಮಾಡಿದ್ಯಾರು? ರಕ್ಷಣೆ ಮಾಡೋರು ಪೈ ಅವರು, ಎದುರು ಮನೆಯವರು. ಜನ ಮತ್ತೆ ಭಾಳ ಬಂದಿದ್ರು, ಇಳಿದವರು ಅವರು. ಹೌದೌದು, ಪೈಯವರೇ ಇರಬೇಕು. ಅದು ಸರಿ ನಂಗೆ ಕಾಣಲಿಲ್ಲ. ಸೊಂಟಕ್ಕೆ ಬಳ್ಳಿ ಕಟ್ಕೊಂಡಿದ್ದ ಅವರೊಂದು ನೋಡಿದ್ದೆ ನಾನು. ಅವರಿಗೂ ಕೈಯೆಲ್ಲ ತೆರ್ಸದಂತ ಅಲ್ಲ ಮಗ. ಅವರೇ ಇಳಿದಿದ್ದು, ಪೈಯವರೇ ಇಳಿದಿದ್ದು. ಕಾಪಾಡಿದ್ದು ಅವರೇ ರೀ. ಅವರೇ ಇವತ್ತಿನ ಪಾಲಿಗೆ ದೇವರು ನಮಗೆ. ಪೈಪು ಕೈ ಬಿಟ್ಟಿದ್ರೆ ನೋಡ್ರಿ, ಮತ್ತೆ ಪೈಪು ಸಿಗ್ತದ್ಯಾ? ಇಬ್ರು ಇಲ್ರಿ. ಅವಳು ಅವ್ರ ಅಮ್ಮನೂ ಹಾಸ್ಪಿಟ್ಲಿಗೆ ಹೋಗಿತ್ತು, ನಾವಿಬ್ಬರೇ ಮನೆಯಲ್ಲಿದ್ರು. ಅದನ್ನ ಇಟ್ಕಂತೆ ನಾನು, ಯಾವಾಗ ಬಿಟ್ಟು ಹೋಗ್ತದೆ ಅದು. ಅದೇನೋ ನಮ್ಮ ನಶೀಬಕ್ಕೆ ಇವತ್ತೇ ಹಿಂಗಾಗಬೇಕಾ? ಇಬ್ಬಿಬ್ರು ಇದ್ದಾಗ ಜ್ಯೂಸ್ ಕುಡ್ಕೊಂಡು ಗೆಣಸು ತಿನ್ಕೊಂಡು ಹೋದವಳು. ನಮ್ಮ ಹಿರಿಯರ್ದು ಕಟ್ಟೆ ಇಟ್ಟಿದ್ದಾರೆ. ಆ ಕಟ್ಟೆ ಹತ್ಕೊಂಡು ಅಲ್ಲಿ ಮಧ್ಯ ಬಂದು ಇಲ್ಲಿಂದ ಅಂಬೆ ಹರ್ಕೊಂಡ್ ಬಂದಿದ್ದಾಳೆ. ಈ ಮಧ್ಯನೇ ಬಿದ್ದು ಆ ಪೈಪ್ ಹಿಡ್ಕೊಂಡು ಕಾಲು ಅಲ್ಲಾಡಿಸ್ತಾ ಇದ್ಲಂತೆ. ಸೊ ಪಯ್ಯು ಅಂಕಲ್ ಬಂದು, ಪಯ್ಯು ಚೌಟರ್ ಬಂದು ಹೆಲ್ಪ್ ಮಾಡಿದ್ದಕ್ಕೆ ಇವಾಗ ಗುಬ್ಬಿ ಉಳಿದಿದ್ದಾಳೆ ಅಂತ ಅನ್ಕೋಬೇಕಷ್ಟೆ. ಥ್ಯಾಂಕ್ ಯು ಪಯ್ಯು ಅಂಕಲ್. ನನ್ನ ಮಗಳನ್ನ ಇವತ್ತು ಕಾಪಾಡಿದ್ದು ಫಯಾಜ್ ಅವರು, ಪಯ್ಯು ಅಣ್ಣ. ಅವರಿಲ್ಲಾಂದರೆ ನನ್ನ ಜೀವನೇ ಹೋಗಿರ್ತಿತ್ತು. ಇವತ್ತು ನನ್ನ ಜೀವನ ಕಾಪಾಡಿದ ದೇವರು ಇಷ್ಟೇ. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.